ಬಿಸಿ ಬಿಸಿಯಾಗಿ ಉದ್ದಿನ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರೂ ಉದ್ದಿನ ವಡೆ ಮಾಡ್ತಾರೆ, ಇದು ಉದ್ದಿನ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಏನು ಕೆಲಸ ಇಲ್ಲ, ಇದು ಈಸಿಯಾಗಿ ಮಾಡ್ಬೋದು. ಈಗ ಬೇರೆ ಉಪವಾಸ ಅಲ್ವಾ, ಅರ್ಜೆಂಟಿಗೆ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಎಲ್ಲರೂ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸಿಂಪಲ್ ರೆಸಿಪಿ ಇದು ನೋಡಿ. ಈಗ ಫಸ್ಟಿಗೆ ಒಂದು ಬೌಲಿಗೆ ನಾನು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀನಿ. 2 ಗಂಟೆ ತೊಗೊಂಡಿದ್ದೀನಿ. ಈಗ 2 ಗಂಟೆ ಆಗಿದೆ ನೆನೆಸಿಟ್ಟು. ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಹೀಗೆ ಅಲ್ಲೇ ಒಂದ್ಸಲ ರುಬ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಎಲ್ಲ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಇಷ್ಟು ಗಟ್ಟಿ ಬರಬೇಕು, ಜಾಸ್ತಿ ನೀರು ಹಾಕ್ಕೊಂಡು ಮಾಡಬೇಡಿ. ಈಗ ಒಂದು ಬೌಲಿಗೆ ಒಂದು ಮೊಟ್ಟೆ ತೊಗೊಳ್ಳೋಣ. ಜಾಸ್ತಿ ಬೇಡ, ಒಂದೇ ಸಾಕು. ಎಷ್ಟು ಮಾಡೋದಾದ್ರೂ ಒಂದೇ ಮೊಟ್ಟೆ ಸಾಕು. ಮೊಟ್ಟೆನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ, 1-2 ನಿಮಿಷ. ಈ ರೀತಿ ಬೀಟ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು, ಸಣ್ಣ ಸ್ಪೂನ್ ಇದು, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು, ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳಿ. ಶುಗರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಮಿಸ್ ಮಾಡ್ಕೊಳ್ಬಿಡಿ ಅದು. ಮತ್ತೆ ಒಂದ್ಸಲ ಈ ರೀತಿ ಕಲಿಸ್ಕೊಳ್ಳಿ ಚೆನ್ನಾಗಿ. ಎಲ್ಲ ಸಕ್ಕರೆ ಎಲ್ಲ ಕರಗೋಷ್ಟು ಕಲಿಸ್ಕೊಳ್ಳಿ. ಈಗ 1-2 ನಿಮಿಷ ನೋಡಿ, ಎಲ್ಲ 2 ನಿಮಿಷ ಆಗಿದೆ, ಈಗ ಸಾಕು. ಈಗ 1 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಪ್ಪಲ್ಲಿ, ಜಾಸ್ತಿ ಬೇಡ. ಉದ್ದಿನ ಬೇಳೆನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಕೈ ಹಿಡಿಯಷ್ಟು, ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ 1 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ನೋಡಿ ಮೈದಾನೂ ಅದೇ ಥರ ಒಂದು ಸ್ವಲ್ಪ ಈ ರೀತಿ ಕಲಿಸ್ಕೊಳ್ಳಿ ಮೊಟ್ಟೆ ನೀರಿರುತ್ತಲ್ಲ ಅದರಲ್ಲಿ. ಆಮೇಲೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ, ನೈಸ್ ಮಾಡ್ಕೊಂಡಿದ್ವಲ್ಲ ಆ ಉದ್ದಿನ ಬೇಳೆ. ಜಾಸ್ತಿ ನೈಸ್ ಬೇಕು ಅಂತ ಏನಿಲ್ಲ ಉದ್ದಿನ ಬೇಳೆ, ಸ್ವಲ್ಪ ತರಿ ಆದ್ರೂ ಓಕೆ. ನೋಡಿ ಈಗ ಉದ್ದಿನ ಬೇಳೆ ಹಾಕ್ಕೊಂಡು ಈಗ ಕೈಯಲ್ಲೇ ಕಲಗಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅವಾಗ. ಬೋಂಡ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಬೋಂಡ ಹಿಟ್ಟನ್ನ. ನೋಡಿ ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನೋಡಿ ಅದಕ್ಕೆ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈಗ ರೆಡಿ ಆಗಿದೆ. ಒಂದು 10 ನಿಮಿಷ ಈ ರೀತಿ ಕಲಿಸ್ಬೇಕು. ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ಒಂದೆರಡು ಕಾಯಿ ಮೆಣಸು, ಒಂದು ಅರ್ಧದಷ್ಟು ನೀರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಸಣ್ಣ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಬೇಡ. ಅದು ಹಾಕ್ಕೊಂಡು ಒಂದ್ಸಲ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಒಂದು 10 ನಿಮಿಷ ಈ ರೀತಿ ಮುಚ್ಚಿಟ್ಕೊಳ್ಬಿಡ್ಬೇಕು, ಚೆನ್ನಾಗಿ ಎಳ್ಕೊಳ್ಳುತ್ತೆ ಆವಾಗ. ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಬೇಡ. ಮುಚ್ಚಿಡ್ತಾ ಇದ್ದೀನಿ ಒಂದು 10 ನಿಮಿಷ. ನೋಡಿ ಈಗ 10 ನಿಮಿಷ ಆಗಿದೆ, ಎಣ್ಣೆನೂ ಕಾದಿದೆ. ನೋಡೋಣ, ಒಂದೊಂದಾಗಿ ಬಿಡೋಣ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಟ್ರೈ ಮಾಡಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದು ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಕೊಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಮಿಸ್ ಮಾಡಬೇಡಿ, ಸಪೋರ್ಟ್ ಮಾಡಿ ನನಗೆ. ನೋಡಿ ಈಗ ಒಂದು ಸೈಡ್ ಕಾದಿದೆ, ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಬೇಗ ಬೇಯುತ್ತೆ, ಇದನ್ನು ಲೇಟ್ ಏನೂ ಆಗಲ್ಲ. ಅರ್ಜೆಂಟಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಸೈಡಿಗೆ ಚಟ್ನಿ ಮಾಡ್ಕೊಳ್ಳೋಣ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ ಅವಾಗ. ಮಕ್ಕಳು ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು. ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ, ಆದರೂ ಮಕ್ಕಳು ಇಷ್ಟಪಡ್ತಾರೆ. ಏನು ಮಸಾಲೆ ಏನು ಇಲ್ವಲ್ಲ, ಚಟ್ನಿ ಟಚ್ ಮಾಡಿ ತಿಂದರೆ ಚೆನ್ನಾಗಾಗುತ್ತೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ ಎಲ್ಲನೂ, ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಸೂಪರಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ಬೇರೆ ಏನಾದರೂ ರೆಸಿಪಿ ತೋರಿಸ್ಬೇಕು ಅಂದರೆ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನೆಕ್ಸ್ಟ್ ರೆಸಿಪಿ ಮಾಡಿ ತೋರಿಸ್ತೀನಿ. ನನಗೆ ಸಪೋರ್ಟ್ ಮಾಡಿ.